ಇವರು ಕಮ್ನಳ್ಳಿ ಜಲ್ವಾ ವಿಹಾರ್ ಇಂದ ಸ್ಟ್ರೇಟ್ ಆಗಿ ಹೋಗ್ತಾ ಇದ್ರೆ CMR ಮೈನ್ ರೋಡ್ ನಲ್ಲಿ, ಹಂಗೆ ಸ್ಟ್ರೇಟ್ ಆಗಿ ನಿಮ್ಗೆ ಹೋಗ್ತಾ ಇದ್ರೆ ಸ್ವಲ್ಪ ಮುಂದೆ ಲೆಫ್ಟ್ ಸೈಡ್ ನಲ್ಲಿ ನಿಮ್ಗೆ ಒಂದು ಛಾಯಾ ಟೈಮ್ಸ್ ಬರುತ್ತೆ. ಅದ್ ಪಕ್ಕದಲ್ಲೇ ಫುಡ್ ಕಾರ್ಟ್ ಪಾಂಡಿಯಾಸ್ ಬಿರಿಯಾನಿ ಅಂತ. ಬನ್ನಿ ಹೋಗಿ ನೋಡೋಣ, ಅವ್ರ ಹತ್ರ ಬಿರಿಯಾನಿ ಚೆನ್ನಾಗಿದೆ ಅಂತೆ. ಬನ್ನಿ ಹೋಗಿ ಟೆಸ್ಟ್ ಮಾಡಿ ನೋಡೋಣ. ನಿಮ್ಗೆ 7:30 ಮೇಲೆ ಸಿಗುತ್ತೆ. ಅವಾಗ್ಲೇ ಕ್ಲೌಡ್ ಕಿಚನ್ ಇಂದ ಬಿರಿಯಾನಿ ರೆಡಿ ಆಗ್ಬಿಟ್ಟು ಅವಾಗ್ಲೇ ಬಂದಿತ್ತು ನಾನು ಹೋಗುವಾಗಾನೆ. ಅದಾದ್ಮೇಲೆ ನಾನ್ ಮೆನ್ಯೂ ನೋಡಿದ್ಮೇಲೆ ಒಂದು ಚಿಕನ್ ಬಿರಿಯಾನಿ ತಗೊಂಡೆ. ಆಮೇಲೆ ಬಂದು ಒಂದು ಚಿಕನ್ ಕಬಾಬ್ ಕುಷ್ಕಾ ತಗೊಂಡೆ. ಕುಷ್ಕಾ ಜೊತೆ ಬಂದು ಒಂದು ಕಬಾಬು ತಗೊಂಡೆ, ಒಂದು ಪ್ಲೇಟ್ ಕಬಾಬ್ ತಗೊಂಡೆ. ಹಂಗಂತೂ ಬಂತು ಚಿಕನ್ ಬಿರಿಯಾನಿ, ಪೀಸ್ನು ತುಂಬಾ ಚೆನ್ನಾಗಿದೆ. ಆಮೇಲೆ ನನ್ನ ಫ್ರೆಂಡ್ ಇಬ್ರು ತಿಂದ್ವಿ. ಅವನು ಕುಷ್ಕಾ ತಗೊಂಡು, ನಾನು ಬಿರಿಯಾನಿ ಆಮೇಲೆ ಕಬಾಬು ತಗೊಂಡೆ. ನನಗಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆಮೇಲೆ 2.5 ವರ್ಷದಿಂದ ಇವರು ಫುಡ್ ಕಾರ್ಟ್ ಇಲ್ಲೇ ಹಾಕಿರೋದು, ಪಾಂಡ್ಯಾಸ್ ಬಿರಿಯಾನಿ ಅಂತ, ಛಾಯಾ ಟೈಮ್ಸ್ ಹತ್ರ. ನೀವು ಹೋಗ್ಬಿಟ್ಟು ಒಂದು ಟೈಮ್ ಟ್ರೈ ಮಾಡಿ. ಗುರು, ಒಂದು ಚಿಕನ್ ಬಿರಿಯಾನಿ, ಒಂದು ಕುಷ್ಕಾ ಮತ್ತೆ ಒಂದು ಕಬಾಬ್ ತಗೊಂಡೆ. ನನಗಂತೂ ಬಿರಿಯಾನಿ ತಿಂದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ನಲ್ಲಿ ಸಿಗ್ತಾ ಇದೆ 140 ರುಪೀಸ್ಗೆ ಬಿಸಿ ಬಿಸಿ ಬಾಸ್ಮತಿ ರೈಸ್ದು ಬಿರಿಯಾನಿ. ರೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ಬಂದು ಟ್ರೈ ಮಾಡಿ ನೋಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಆರಾಮಾಗಿ ಕುತ್ಕೊಂಡು ಟ್ರೈ ಮಾಡಿ ನೋಡಿ. ನೈಟ್ ನಲ್ಲಿ ಈ ವೈಬ್ ಊಟ ತಿನ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ಬಂದು ಟ್ರೈ ಮಾಡಿ ನೋಡ್ಬೋದು. ನನಗಂತೂ ಟೇಸ್ಟ್ ಬೆಸ್ಟ್. ಇದ್ದೀರಾ, ಮಿಸ್ ಮಾಡ್ಕೊಂತೀರಾ ಈ ಬಿರಿಯಾನಿ ಅಂದ್ರೆ ನೀವು ಸ್ವಿಗ್ಗಿ ಝೊಮ್ಯಾಟೋನಲ್ಲೇನೋ ಆರ್ಡರ್ ಮಾಡ್ಕೋಬಹುದು. ನನ್ನ ಮುಂದೆನೆ ಒಬ್ರು ಝೊಮ್ಯಾಟೋದು ಆರ್ಡರ್ ತಗೊಂಡ್ ಹೋಗ್ತಾ ಇದ್ರು. ಯಾರಿಗೇನೋ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ, ಮೋರ್ ಇನ್ಫಾರ್ಮೇಶನ್ಗೋಸ್ಕರ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ಸದಾಮ್ ಕನ್ನಡಿಗಾಗಿ ಶೇರ್ ಮಾಡಿ, ಫಾಲೋ ಮಾಡಿ ಗುರು.